ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಕಾರ್ಯದರ್ಶಿ. ಮನರೇಗಾ ಬದಲಿಸುವ ಮೂಲಕ ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರ ಉದ್ಯೋಗದ ಹಕ್ಕನ್ನು ಕಸಿದುಕೊಂಡ ಕೇಂದ್ರದ ರಾಮ್ಜಿ ವಿಧೇಯಕ ಮಸೂದೆ ತಿರಸ್ಕಾರ ಮಾಡುವಂತೆ ಆಗ್ರಹಿಸಿ ದಿನಾಂಕ 22 ರಾಜ್ಯದ ಎಲ್ಲ ಸಂಸದರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಮುಖಂಡರಾದ ಗುರುರಾಜು ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಗ್ರಾಮೀಣ ಭಾಗದಲ್ಲಿ ಬಡವರ ಬದುಕು ಕಟ್ಟಿಕೊಳ್ಳುವ ಅತ್ಯಂತ ಮಹತ್ವದ ಯೋಜನೆ ಮನರೇಗಾ ಯೋಜನೆ ರಾಮ್ಜಿ ಯೋಜನೆಯಾಗಿ ಬದಲಾವಣೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಉದ್ಯೋಗ ಹಕ್ಕನ್ನು ಕಸಿದುಕೊಂಡಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಕೇವಲ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಡಲಾಗಿದೆ ಎಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಹೊರತು ಕೂಲಿ ಕಾರ್ಮಿಕರ ಬಗ್ಗೆ ಅವರು ಧ್ವನಿ ಎತ್ತಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಮಿಕರು ಮತ್ತು ಯಾವುದೇ ಕಾರ್ಮಿಕ ಗುಂಪುಗಳ ಜೊತೆ ಸಮಾಲೋಚನೆ ನಡೆಸದೆ ಕೇಂದ್ರ ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿ ಈ ಮಸೂದೆಯನ್ನು ರಚನೆ ಮಾಡಿದೆ. ಕೇಂದ್ರದ ವಿಧೇಯಕ ಮಸೂದೆಯಿಂದ ಮನರೇಗಾ ಸಂಪೂರ್ಣ ಪ್ರಮಾಣದಲ್ಲಿ ಕಿತ್ತೆಗೆಯುವ ಹುನ್ನಾರ ಆಗಿದೆ ಎಂದರು. ಉದ್ಯೋಗ ಖಾತ್ರಿ ಕೇಂದ್ರ ಸರ್ಕಾರ ಬಿಗಿ ಮುಷ್ಟಿ ಕೇಂದ್ರೀಕೃತ ವಿವೇಚನೆಯುಕ್ತ ಬಜೆಟ್ ನಿಯಂತ್ರಿಸುವ ಮೂಲಕ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಇದಾಗಿದೆ ಎಂದು ಕೇಂದ್ರ ವಿರುದ್ಧ ಕಿಡಿಗಾಡಿದರು. ನಾವು ಈ ಮಸೂದೆ ಏನ್ ಮಾಡಿದಾರ ಅಂತಂದ್ರ ಮುಂಚೆ MGNREGA ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏನಿತ್ತು, ಈ ಇದರಲ್ಲಿ ಜನರಿಗೆ ಕೆಲಸ ಸಿಗ್ತಿತ್ತು, ಅವರಿಗೆ ಕೆಲಸದ ಹಕ್ಕು ಇದರಲ್ಲಿ. ಈಗ ರಾಮ್ಜಿ ಅಂತೇಳಿ ಮಸೂದೆಯನ್ನು ಇವರು ಪಾಸ್ ಮಾಡಿದಾರ. ಇದರಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ಅವರ ಹಕ್ಕುಗಳಿಲ್ಲ, ಅವರ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ. ಆಮೇಲೆ ಬೇಡಿಕೆಗೆ ಅನುಗುಣವಾಗಿ ಇಲ್ಲಿ ಕೆಲಸ ಸಿಗಂಗಿಲ್ಲ. ಆಮೇಲೆ ಇಲ್ಲಿ ಬಜೆಟ್ ನಿಯಂತ್ರಣ ಮಾಡಿದಾರ. ಬಜೆಟ್ ಆಮೇಲೆ ಏನು ಹಿಂದೆ 100 ದಿನ ಅಂತ ಮಾಡಿದ್ರೆ ಇದರಲ್ಲಿ 125 ದಿನ ಮಾಡಿದಾರ. ಈಗಾಗಲೇ ನೋಡಿದ ಪ್ರಕಾರ ಬಜೆಟ್ ಅನುಗುಣವಾಗಿ ಹಿಂದಿನ ಒಂದೇನು MGNREGA ಕೆಲಸ ಸುಮಾರು ಕಳೆದ ವರ್ಷ 24-25 ಸಾಲಿನಲ್ಲಿನೇ ಜನರಿಗೆ 50 ದಿನ ಕೆಲಸ ಕೂಡ ಸಿಗ್ತಿರ್ಲಿಲ್ಲ. ಈಗ ಮುಂದಿನ ಇವತ್ತೇನು ಮಸೂದೆ ಮಾಡಿದ ನಿನ್ನೆ ಮಸೂದೆ ಮಾಡಿದ ಇದರಲ್ಲಿ ಹೆಂಗೆ ಕೆಲಸ ಸಿಗ್ತದ ಅಂತ ಅದು ನಮ್ಗೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬಜೆಟ್ 60-40% ಮಾಡಿದಾರೆ. ಅಂದ್ರೆ ಕೇಂದ್ರ ಸರ್ಕಾರ 60% ಬಜೆಟ್ ಇದು ಮಾಡ್ತಾರ. ಆಮೇಲೆ ರಾಜ್ಯ ಸರ್ಕಾರ 40% ಮಾಡ್ಬೇಕಂತ ಇದು ಮಾಡಿದಾರ. ಹಿಂದೆ 90-10-90 ಇತ್ತು. ರಾಜ್ಯ ಸರ್ಕಾರ 10% ಮಾಡ್ಬೇಕಿತ್ತು, ಕೇಂದ್ರ ಸರ್ಕಾರ 90% ಮಾಡ್ಬೇಕಾಗಿತ್ತು, ಇದು ಮಾಡ್ಬೇಕಾಗಿತ್ತು ಬಜೆಟ್. ಆದ್ರೆ ಈಗ 40% ರಾಜ್ಯ ಸರ್ಕಾರನೇ ಬಳಸಬೇಕಂತ ತಿಳ್ಕೊಂಡು ಈ ಮಸೂದೆಯಲ್ಲಿ ಮಂಡನೆ ಪಾಸ್ ಮಾಡಿದಾರ. ರಾಜ್ಯ ಸರ್ಕಾರ ಈಗಾಗಲೇ ಕರ್ನಾಟಕದಲ್ಲಿ ನೋಡಿದ್ರ 25-26ನೇ ಸಾಲಿನಲ್ಲಿ ಇನ್ನು 40 ದಿನ ಕೂಡ ಜನ ಕೆಲಸ ನಿರ್ವಹಿಸಿಲ್ಲ, ಕೆಲಸನೇ ಸಿಗ್ತಾ ಇಲ್ಲ. ಆಮೇಲೆ ಡಿಜಿಟಲೀಕರಣ ಮಾಡಿ ಸಾಕಷ್ಟು ದಿನವನ್ನು ರೂಲ್ಸ್ ಬಂದು ಇವತ್ತು ಜನರಿಗೆ ಕೆಲಸ ಇಲ್ಲಾರ್ದಂಗೆ ಮಾಡಿದಾರ. ಇದೊಂದು ಕೇಂದ್ರ ಸರ್ಕಾರದ ಹುನ್ನಾರ. ಇದು ಜನ ಕೆಲಸ ಮಾಡಬಾರ್ದು, ಕಾರ್ಪೊರೇಟ್ ಕಂಪನಿ ಪರವಾಗಿ ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನ ಗುಳೆ ಹೋಗ್ತಾ ಇದ್ರು. ಅದರಲ್ಲಿ 50-60% ಜನ ಹಳ್ಳಿಯಲ್ಲಿ ಇದ್ರು. ಈ ಒಂದು ಮಸೂದೆಯಿಂದ ಜನ ಪೂರ್ತಿ ಹಳ್ಳಿ ಖಾಲಿ ಆಗುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ 25-26ನೇ ಸಾಲಿನಲ್ಲಿ 50 ದಿನ ಕೂಡ ಕೆಲಸ ಸಿಕ್ಕಿಲ್ಲ. ಈ 125 ದಿನ ಈ ಒಂದು ಏನು ನಿನ್ನೆ ಬಜೆಟ್ ಒಂದು ಮಸೂದೆ ಮಂಡನೆ ಮಾಡಿದಾರ. ಇದರಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ಕೆಲಸ ಸಿಗಂಗಿಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಆಮೇಲೆ ಈ ಮಸೂದೆಯಲ್ಲಿ ಕೃಷಿ ಚಟುವಟಿಕೆ ಸಮಯದಲ್ಲಿ ಅವರು ಬಂದ್